ಅವರು ಮಜೀದ್ ಅವರ ಹಲವು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಅಲಿಯಾಗಿ ಆ್ಯಕ್ಟ್ ಮಾಡಿರುವಂತಹ ಅಮೀರ್ ಫಾರೂಕ್ ಹಾಶ್ಮಿ ಅಂತ ಆ ಹುಡುಗನ ಹೆಸರು. ಬಹಾರೆ ಸಿದ್ದಿಕಿ ಅನ್ನೋದು ಝಾರಾ ಆಗಿ ಆ್ಯಕ್ಟ್ ಮಾಡಿರುವಂಥ ಆ ಪುಟ್ಟ ಹುಡುಗಿಯ ಹೆಸರು. ಇವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇಟ್ಸ್ ಪ್ಯೂರ್ ಇನ್ನೋಸೆನ್ಸ್. ತುಂಬ ನ್ಯಾಚುರಲ್ ಆಗಿ ಅದನ್ನು ಅವರು ಪ್ರೆಸೆಂಟ್ ಮಾಡಿರೋ ವಿಧ ಇರ್ಬೋದು. ತುಂಬ ನಮ್ಮ ಮನಸ್ಸಿಗೆ ನಾಟುವಂತಹ ಒಂದು ಸಿಂಪಲ್ ಎಟ್ ಬ್ಯೂಟಿಫುಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅವರಿಬ್ಬರದು. ಮತ್ತು ಈ ಥರ ಕಾಸ್ಟ್ ಕೂಡ. ಇದರ ಮ್ಯೂಸಿಕ್ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದುಬಿಟ್ಟು ತುಂಬ ಫ್ರೀಕ್ವೆಂಟಾಗಿ ಬರೋದಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿತೌಟ್ ಡಿಸ್ಟರ್ಬಿಂಗ್ ದ ಸ್ಕ್ರೀನ್ ಪ್ಲೇ ಆ ಥರ ಬರುತ್ತೆ. ಮತ್ತು ಎಡಿಟಿಂಗ್ ಬಂದುಬಿಟ್ಟು ಹಸನ್ ದೋಸ್ತನ್ ಅವ್ರು ಮಾಡಿದ್ದಾರೆ. ಒಂದು ಅದ್ಭುತವಾದ ಎಡಿಟಿಂಗ್. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಲ್ಲಿ ರನ್ನಿಂಗ್ ರೇಸಲ್ಲಿ ಅಲ್ಲಿ ಓಡ್ತಾ ಇರಬೇಕಾದ್ರೆ ಈ ಝಾರಾಳ ವಾಯ್ಸ್ ಓವರ್ ಮತ್ತು ಅವಳು ಹೇಗೆ ಓಡ್ ಬಂದು ಅವನಿಗೆ ಆ ಶೂನೆಲ್ಲ ಕೊಡ್ತಾ ಇಲ್ಲೋ ಅದೆಲ್ಲ ಇಂಟರ್ಚೇಂಜ್ ಆಗುತ್ತೆ. ಇಟ್ಸ್ ಬ್ಯೂಟಿಫುಲ್ ಎಡಿಟಿಂಗ್. ಮನುಷ್ಯರ ಪ್ರೀತಿ, ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಇದೆಲ್ಲದಕ್ಕೂ ಕೆಲವೊಂದು ಸೀನ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಅಲ್ಲಿ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವನ ಆ ಹಳೆ ಶೂ ಅಲ್ವಾ, ಕಾಲಿಗೆಲ್ಲ ಸ್ವಲ್ಪ ಗಾಯಗಳಾಗಿರುತ್ತೆ. ಅವನು ಬರಿಗಾಲಲ್ಲಿ ಆ ಶೂನೆಲ್ಲ ಬಿಚ್ಚಾಕಿ ಬರಿಗಾಲಲ್ಲಿ ಆ ಮನೆ ಮುಂದೆ ಒಂದು ಸಣ್ಣ ಪಾಂಡ್ ಇರುತ್ತೆ, ಅಲ್ಲಿ ಕುತ್ಕೊಂಡು ತನ್ನ ಕಾಲುಗಳನ್ನ ಆ ಪಾಂಡಲ್ಲಿ ಬಿಡ್ತಾನೆ. ಆಗ ಅದರೊಳಗಿರೋ ಮೀನುಗಳೆಲ್ಲ ಬಂದು ಆ ಕಾಲನ್ನ ಟಚ್ ಮಾಡುತ್ತೆ. ಹಂಗೆ ಕ್ರೆಡಿಟ್ಸ್ ರೋಲ್ ಆಗುತ್ತೆ, ಮೂವಿ ಎಂಡ್ ಆಗುತ್ತೆ. ಅಂದರೆ ಫಿಲಮ್ ಸ್ಟಾರ್ಟ್ ಆಗೋದು ಆ ಶೂನಿಂದ, ಎಂಡ್ ಆಗೋದು ಬರಿಗಾಲಿನಿಂದ. ಸೊ ಬ್ಯೂಟಿಫುಲ್, ಒಂದು ಕವಿತೆ ಥರ ಮೂವಿ ಎಂಡ್ ಆಗುತ್ತೆ. ಸೊ ಇದೆಲ್ಲ ಈ ಮೂವಿಯಲ್ಲಿರೋ ಒಂದು ಬ್ಯೂಟಿಫುಲ್ ಸೀನ್ ಕಂಪೋಸಿಷನ್ ಮತ್ತು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ, ಪರ್ಫಾರ್ಮೆನ್ಸು, ಎಕ್ಸಲೆಂಟ್. ಒಂದು ವರ್ಲ್ಡ್ ಕ್ಲಾಸ್ ಮೂವಿನ ಹೇಗೆ ಮಾಡ್ಬೋದು. ವರ್ಲ್ಡ್ ಕ್ಲಾಸ್ ಮೂವಿ ಮಾಡಬೇಕಂದ್ರೆ ಒಂದು ಒಳ್ಳೆ ಟೆಕ್ನಾಲಜಿಕಲಿ ತುಂಬ ಅಡ್ವಾನ್ಸ್ ಮತ್ತು ತುಂಬ ಬಡ್ಜೆಟ್ ಇರೋ ಒಳ್ಳೆ ದೊಡ್ಡ ಹೀರೋ ಹಾಕ್ಕೊಂಡು ಮಾಡಬೇಕು, ಆ್ಯಕ್ಷನ್ ಇರಬೇಕು, ಅದು ಇದು ಚೇಸಿಂಗ್ ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ಲಾಗಿ ಒಂದು ಹ್ಯೂಮನ್ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಬ್ಯೂಟಿಫುಲ್ಲಾಗಿ ಒಂದು ಫಿಲಮ್ನ ಮಾಡಬಹುದು ಅನ್ನೋದಕ್ಕೆ ಈ ಚಿಲ್ಡ್ರನ್ ಆಫ್ ಹೆವನ್ ಅನ್ನೋದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ನಿಮ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ನೀವೆಲ್ಲ ಈ ಮೂವಿನ ನೋಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಪರ್ಷಿಯನ್ನಲ್ಲಿ ಈ ಫಿಲಮ್ನ ನಿಜವಾದ ಟೈಟ್ಲ್ ಏನಂದರೆ ಬಚ್ಚಾಯಿ ಆಸೆಮಾನ್ ಅಂತ. ಸೊ ಚಿಲ್ಡ್ರನ್ ಆಫ್ ಹೆವನ್ ಅನ್ನೋ ಈ ಚಿತ್ರ ಆಸ್ಕರ್ಗೆ ಕೂಡ ನಾಮಿನೇಟ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ವಿನ್ ಆಗೋಕ್ಕಾಗಿಲ್ಲ. ಯಾಕಂದರೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಮತ್ತೊಂದು ಇಟಾಲಿಯನ್ ಚಿತ್ರ, ಇದೇ ಥರ ಒಳ್ಳೆಯ ಚಿತ್ರ, ಅದನ್ನು ಆ ಚಿತ್ರ ಆಸ್ಕರ್ನ ಪಡ್ಕೊಳ್ತು. ಆ ಚಿತ್ರದ ಬಗ್ಗೆ ನಾವು ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ. ಇದೇ ಥರ ನನಗೆ ಇಷ್ಟವಾದಂತಹ ಹಲವಾರು ಒಳ್ಳೆಯ ಚಿತ್ರಗಳ ಬಗ್ಗೆ ನಾನು ಮಾಹಿತಿಗಳನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಧನ್ಯವಾದಗಳು.